ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದು ಲೇಬರ್ ಸ್ಕಾಲರ್ಶಿಪ್ನ ಯಾವ ರೀತಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಯಾವ ರೀತಿ ರಿಜಿಸ್ಟರ್ ಮಾಡೋದು, ಯಾವ ರೀತಿ ಲಾಗಿನ್ ಆಗೋದು, ಯಾವ ರೀತಿ ಅಪ್ಲೈ ಮಾಡೋದು ಮತ್ತು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗುತ್ತೆ ಅನ್ನೋದೆಲ್ಲ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಇವಾಗ ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ ಲೇಬರ್ ಸ್ಕಾಲರ್ಶಿಪ್ ಅಂತ ಹಾಕಿದ್ರೆ ಇಂಥ ಲಿಂಕ್ ಓಪನ್ ಆಗುತ್ತೆ. ನೋಡ್ತಾ ಇದ್ದಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ, ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಅಂತ ಅಂದ್ಬಿಟ್ಟು. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಡೈರೆಕ್ಟಾಗಿ ಈ ಪೇಜಿಗೆ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದಲ್ಲ, ಇದರಲ್ಲಿ ತುಂಬಾ ಆಪ್ಷನ್ಗಳಿದೆ. ಲೇಬರ್ ಸ್ಕಾಲರ್ಶಿಪ್ಪಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಸ್ಟೂಡೆಂಟು ಇಂಡಸ್ಟ್ರಿ, ಇನ್ಸ್ಟಿಟ್ಯೂಟು, ಆಫಿಷಿಯಲ್ಲು, ಪೇಮೆಂಟ್ ಆಫ್ ಲೇಬರ್ ಫಂಡು ಪ್ರತಿಯೊಂದು ಕೂಡ ಇಲ್ಲಿ ಅಪ್ಲೈ ಮಾಡೋವಂಥ ವೆಬ್ಸೈಟ್ ಆಗಿದೆ, ಗೌರ್ಮೆಂಟ್ ವೆಬ್ಸೈಟು. ಇಲ್ಲಿ ಇವಾಗ ನಾವು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದ್ರಿಂದ ಸ್ಟೂಡೆಂಟ್ ಅಂತ ಇದೆಯಲ್ಲ, ಫಸ್ಟ್ ಒಂದು ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇದ್ದಲ್ಲ, ಇಲ್ಲಿ ಮೇಲ್ಗಡೆ ಲಾಗಿನ್ ಮತ್ತು ರಿಜಿಸ್ಟರ್ ಅಂತ ಎರಡು ಆಪ್ಷನ್ ಮೇಲೆ ತೋರಿಸ್ತಾ ಇದೆ. ಮೇಲೆ ನೋಡ್ತಾ ಇದ್ದಲ್ಲ, ಇಲ್ಲಿ ಲಾಗಿನ್ ಮತ್ತು ರಿಜಿಸ್ಟರ್ ಅಂತ ಎರಡು ಆಪ್ಷನ್ ಇದೆ. ಇಲ್ಲಿ ರಿಜಿಸ್ಟರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ನಿಮ್ಗೆ ಜಸ್ಟ್ ತಿಳಿಸ್ಕೊಡ್ತೀನಿ. ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹೆಸರು, ಇಮೇಲ್ ID, ಫೋನ್ ನಂಬರು ಮತ್ತು ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಯಾವ ರೀತಿ ಹಾಕ್ಕೋಬೇಕು ಅಂದರೆ ನಂಬರ್ಸು, ಲೆಟರ್ಸು, ಸ್ಮಾಲ್ ಲೆಟರು, ಕ್ಯಾಪಿಟಲ್ ಲೆಟರ್ಸು, ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಷ್ಟು ಮಿಕ್ಸ್ ಆಗಿ ಒಂದು ಪಾಸ್ವರ್ಡ್ ಹಾಕ್ಕೊಬೇಕು. ಅದಾದಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಆಮೇಲೆ ರಿಜಿಸ್ಟರ್ ಅಂತ ಕೊಟ್ಟರೆ ರಿಜಿಸ್ಟರ್ ಆಗುತ್ತೆ. ಅದಾದಮೇಲೆ ನೀವಾಗ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಮೇಲ್ ಐಡಿಯಿಂದನೂ ಕೂಡ ಲಾಗಿನ್ ಆಗ್ಬೋದು, ಮೊಬೈಲ್ ನಂಬರಿಂದನೂ ಕೂಡ ಲಾಗಿನ್ ಆಗ್ಬೋದು. ಇವಾಗ ಇಮೇಲ್ ID ಅಂತಲೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಮೇಲ್ ಐಡಿನ ಹಾಕ್ಕೊಳ್ಳಿ. ಇಲ್ಲಿ ಇಮೇಲ್ ಐಡಿನ ಈಸಿ ನಿಮಗೆ ಹಾಕ್ಕೊಳ್ಳಿ, ಯಾವುದಾದ್ರೂ ಹಾಕ್ಕೋಬೋದು. ಇಮೇಲ್ ಐಡಿನ ಹಾಕ್ಕೊಂಡು ಇಲ್ಲಿ ಪಾಸ್ವರ್ಡ್ ನೀವೇನು ಕ್ರಿಯೇಟ್ ಮಾಡಿರ್ತೀರಲ್ಲ ಪಾಸ್ವರ್ಡ್ನ ಹಾಕ್ಕೊಳ್ಳಿ. ಪಾಸ್ವರ್ಡ್ನ ಹಾಕ್ಕೊಂಡು ಅದಾದಮೇಲೆ ಚೆಕ್ ಬಾಕ್ಸ್ ನೋಡ್ತಾ ಇದ್ದಲ್ಲ, ಕೆಳಗಡೆ ಚೆಕ್ ಬಾಕ್ಸ್ ಐ ಆಮ್ ನಾಟ್ ಎ ರೋಬೋಟ್ ಅಂತ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅಂತ ಇದ್ದಿಲ್ಲ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಪೇಜ್ಗೆ ಲಾಗಿನ್ ಆಗುತ್ತೆ, ನಿಮ್ಮ ಸ್ಟೂಡೆಂಟ್ ಅಕೌಂಟ್ಗೆ ಲಾಗಿನ್ ಆಗುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ಯಾವುದೇ ಆದಂಥ ಅಪ್ಲಿಕೇಶನ್ಸ್ ಇಲ್ಲ, ಇದು ಅಪ್ಡೇಟ್ ಆಗಿದೆ ಅಂತ ಈ ಥರ ವೆಬ್ಸೈಟ್ ಇವಾಗ ಈ ಥರ ತೋರಿಸ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದಾರೆ, ಇಲ್ಲಿ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಕೌಂಟ್ ಸೆಟ್ಟಿಂಗ್ ಮಾಡ್ಕೊಬೋದು. ನೋಡ್ತಾ ಇದ್ದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹೆಸರು ಮತ್ತು ಇಮೇಲ್ ID, ಫೋನ್ ನಂಬರ್ ಪ್ರತಿಯೊಂದು ಕೂಡ ನೋಡ್ಕೋಬೋದು ಮತ್ತು ಪಾಸ್ವರ್ಡ್ ಕೂಡ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಕೆಳಗಡೆ ಅಪ್ಲೈ ನಾವು ಅಂತ ಇದೆಯಲ್ಲ, ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಇದು ಓಪನ್ ಆಗುತ್ತೆ. ಆನ್ಲೈನ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮ್ ಅಂತ ಅಂದ್ಬಿಟ್ಟು ಓಪನ್ ಆಗುತ್ತೆ. ಇಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ. ಅಸಂಘಟಿತ ಕಾರ್ಮಿಕ ಮಕ್ಕಳಿಂದ ಶೈಕ್ಷಣಿಕ ಪ್ರೋತ್ಸಾಹಕ ಧನ ಸಹಾಯಕ್ಕಾಗಿ ಅರ್ಜಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದಿಲ್ಲ. ಕೆಳಗಡೆ ಬಂದರೆ ಸ್ಟೂಡೆಂಟ್ ಡೀಟೇಲಲ್ಲಿ ವಿದ್ಯಾರ್ಥಿ ವಿವರಗಳನ್ನ ಫಿಲ್ ಮಾಡಬೇಕಾಗತ್ತೆ. ಮಗು ಹೆಸರು ಹಾಕ್ಕೊಳ್ಳಿ, ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ, ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ತಂದೆ ತಾಯಿ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ಅದಾದಮೇಲೆ ಅಡ್ರೆಸ್ ಹಾಕ್ಕೋಬೇಕಾಗತ್ತೆ. ಅಡ್ರೆಸ್ ಹಾಕ್ಕೋಬೇಕಾದ್ರೆ ಇಲ್ಲಿ ನೋಟಲ್ಲಿ ಕೊಡಲಾಗಿದೆ, ಯಾವುದೇದಂತ ನೀವು ಎಕ್ಸ್ಟ್ರಾ ಡಾಟು, ಪೊಲೀಸ್ ಸ್ಟಾಪು, ಹ್ಯಾಶು ಅನ್ನೋದನ್ನ ಯಾವುದು ಕೂಡ ಅದು ಹಾಕ್ಕೋಬಾರ್ದು ಅಂತ ತೋರಿಸ್ತಾ ಇದೆ. ಅದೆಲ್ಲ ಹಾಕ್ಕೊಂಡು ಎಂಟ್ರಿ ಮಾಡಿದ್ರೆ ನೀವು ತೊಗೊಳೋದಿಲ್ಲ ಅದು. ಇವಾಗ ನಾನು ಇದೆಲ್ಲ ಫಿಲ್ ಮಾಡ್ಕೊಳ್ತಾ ನೋಡ್ತಾ ಇರ್ಬೋದು, ಫಿಲ್ ಆಗಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದರೆ ಇಲ್ಲಿ ಪ್ರೆಸೆಂಟ್ ಇನ್ಸ್ಟಿಟ್ಯೂಟ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಪ್ರೆಸೆಂಟಲ್ಲಿ ಇವಾಗ ಯಾವ ಪ್ರಸ್ತುತ ಸಂಸ್ಥೆ ವಿವರಗಳನ್ನ ಕೇಳ್ತಾ ಇದೆ. ಇಲ್ಲಿ ಯಾವ ಡಿಸ್ಟಿಕಲ್ಲಿ ಓದ್ತಾ ಇದ್ದಾರೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಡಿಸ್ಟಿಕ್ಕು ಮತ್ತು ತಾಲೂಕಿಗೆ ಸೆಲೆಕ್ಟ್ ಆಗಿರೋ ಅಂಥ ಇನ್ಸ್ಟಿಟ್ಯೂಟ್ ನೇಮ್ಗಳೆಲ್ಲ ಇಲ್ಲಿ ತೋರಿಸುತ್ತೆ ಪ್ರೆಸೆಂಟ್ ಇನ್ಸ್ಟಿಟ್ಯೂಟು. ಆ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ, ಯಾವ ಇನ್ಸ್ಟಿಟ್ಯೂಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಪಿನ್ ಕೋಡ್ನ ಹಾಕ್ಕೋಬೇಕಾಗತ್ತೆ. ಆ ಏರಿಯಾಸ್ ಕಾಲೇಜು ಯಾವ ಏರಿಯಾದಲ್ಲಿದೆಯೋ ಆ ಪಿನ್ ಕೋಡ್ನ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಏನು ಓದ್ತಾ ಇದೆ ಮಗು ಅಂತ ಹಾಕ್ಕೋಬೇಕಾಗತ್ತೆ. ಹೈಸ್ಕೂಲೋ ಡಿಗ್ರಿನೋ ಏನು ಅಂತ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಡಿಗ್ರಿ ಅಂತ ಹಾಕ್ಕೊಂಡಾದ್ಮೇಲೆ ಯಾವ ಕೋರ್ಸ್ ಅಂತ ಓಪನ್ ಆಗುತ್ತೆ. ಅದಾದಮೇಲೆ ಯಾವ ಕ್ಲಾಸು ಅಂತ ಕೇಳುತ್ತೆ, ಅಂದರೆ ಫಸ್ಟ್ ಸೆಮ್ಮೋ ಸೆಕೆಂಡ್ ಸೆಮ್ಮೋ ಅಂತ ಕೇಳ್ತಾ ಇದೆ. ಇದಾದಮೇಲೆ ಎಷ್ಟು ಹಾಕ್ಕೋಬೇಕಾಗುತ್ತೆ. ನೀವೇನು ಡಿಗ್ರಿ ಓದ್ತಾ ಇಲ್ಲ, ಜಸ್ಟ್ 9th ಹೈಸ್ಕೂಲ್ ಅಂತ ಇದೆ, ಜಸ್ಟ್ ಒಂದೇ ಕೇಳೋದು ಯಾವ ಕ್ಲಾಸು ಅಂತ ಕೇಳುತ್ತೆ ಅಷ್ಟೇ. ಇದಾದಮೇಲೆ ಕೆಳಗಡೆ ನೆಕ್ಸ್ಟ್ ಬಂದರೆ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಜಾಯಿನ್ ಆಗಿದ್ದರೆ, ಅಂದರೆ ಯಾವುದಾದ್ರು ಕ್ಯಾಸ್ಟ್ ನೀವು ಶೆಡ್ಯೂಲ್ ಕ್ಯಾಸ್ಟ್ ಆಗಿದ್ದರೆ ಅದಕ್ಕೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಒಂದು ಜೆರಾಕ್ಸ್ನ ಕಾಪಿ ಸ್ಕ್ಯಾನ್ ಮಾಡಿ ಅಟ್ಯಾಚ್ ಮಾಡಬೇಕಾಗತ್ತೆ. ಇಲ್ಲಿ ಕೇಳ್ತಾ ಇದೆಯಲ್ಲ ಶೆಡ್ಯೂಲ್ ಕ್ಯಾಸ್ಟ್ ಕೇಳ್ತಾ ಇದೆ, SC ST ಆಗಿದ್ದರೆ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎಸ್ ಆರ್ ನೋ ಅಂತ ಆಪ್ಷನ್ ಬರುತ್ತೆ. ಸೆಲೆಕ್ಟ್ ಮೇಲೆ ಹೋದರೆ ಎಸ್ ಅಂತ ಕೊಟ್ಟಾಗ ಇಲ್ಲಿ ಸರ್ಟಿಫಿಕೇಟ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಸ್ಕ್ಯಾನ್ ಮಾಡಿಕೊಂಡು ಇಲ್ಲ ಅಂತ ಕೊಟ್ಟಾಗ ಅವಶ್ಯಕತೆ ಇರೋದಿಲ್ಲ, ನಿಮಗೆ ಸ್ಕ್ಯಾನ್ ಮಾಡಿ ಅಟ್ಯಾಚ್ ಮಾಡಬೇಕು ಅಂದಾಗ ಇಲ್ಲಿ ನಾನು ಕ್ಯಾಟಗರಿ ನೋ ಅಂತ ಕೊಟ್ಟು OBCಯನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ
OBC ಕೊಟ್ಟಿರೋದ್ರಿಂದ ನಿಮಗೇನು ಕೇಳೋದಿಲ್ಲ. ನೆಕ್ಸ್ಟ್ ಕೆಳಗಡೆ ಬಂದರೆ ನಿಮಗಿಲ್ಲಿ ವಿದ್ಯಾರ್ಥಿಯ ಮಾರ್ಕ್ಸ್ ಕಾರ್ಡ್ ಕೇಳ್ತಾ ಇದೆ. ಪ್ರೀವಿಯಸ್ ಏನು ಇಯರ್ ಓದಿದಾರೋ ಪ್ರೀವಿಯಸ್ ಇಯರು ಆ ಕ್ಲಾಸ್ದು ಮಾರ್ಕ್ಸ್ ಕಾರ್ಡು ಮತ್ತು ಕ್ಲಾಸ್ ಯಾವುದು ಅಂತ ಎಲ್ಲ ಡೀಟೇಲ್ಸ್ ಕೇಳ್ತಾ ಇದೆ. ಇಲ್ಲಿ ನೀವು ಪ್ರೀವಿಯಸ್ ಕ್ಲಾಸು ಏನು ಓದಿದ್ದೀರಾ ಅದನ್ನ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಸೆಕೆಂಡ್ PU ಅಂತ ನಾನು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಎಷ್ಟು ಮಾರ್ಕ್ಸು, ಪ್ರೀವಿಯಸ್ ಮಾರ್ಕ್ಸ್ ಎಷ್ಟು ಅಂತ ಕೇಳ್ತಾ ಇದೆ. ಮಾರ್ಕ್ಸ್ನ ಹಾಕ್ಕೋಬೇಕಾಗತ್ತೆ, ಎಷ್ಟು ಮಾರ್ಕ್ಸು ಅಂತ ಅಂದ್ಬಿಟ್ಟು ಮಾರ್ಕ್ಸ್ ಎಷ್ಟು ಬಂದಿದೆಯೋ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಮಾರ್ಕ್ಸ್ ಕಾರ್ಡ್ ಟೈಪ್ ಅಂತ ಕೇಳ್ತಾ ಇದೆ. ಇಯರ್ ವೈಸ್ ಇದೆಯೋ ಸೆಮಿಸ್ಟರ್ ವೈಸ್ ಇದೆಯೋ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಮಾರ್ಕ್ಸ್ ಕಾರ್ಡ್ ಟೈಪ್ನ ಕೇಳುತ್ತೆ. ಟೈಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಫೈಲ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಇದು ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡನ್ನ ಟೈಪ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ಕೆಳಗಡೆ ಇಷ್ಟು ಫೈಲ್ ಮಾಡ್ಕೊಬೇಕಾಗುತ್ತೆ. ಎಷ್ಟು KB ಇರಬೇಕು ಅಂತಂದರೆ ಇಲ್ಲಿ PDF ಫೈಲಲ್ಲಿ ಇರಬೇಕಾಗತ್ತೆ. 500 KB ಒಳಗಡೆ ಇರಬೇಕಾಗತ್ತೆ. ಇಷ್ಟನ್ನ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ಅಪ್ಲೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಬಂದರೆ ಇಲ್ಲಿ ಸ್ಟೂಡೆಂಟ್ ಆಧಾರ್ ಕಾರ್ಡ್ನ ಕೇಳ್ತಾ ಇದೆ. ಆಧಾರ್ ಕಾರ್ಡ್ ಆ್ಯಂಡ್ ಅಟ್ಯಾಚ್ದ ಜೆರಾಕ್ಸ್ ಕಾಪಿ ಅಂತ ಕೇಳ್ತಾ ಇದೆ. ಒರಿಜಿನಲ್ ಇದ್ದರೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿಬಿಡಿ. ಜೆರಾಕ್ಸ್ ಕಾಪಿ ಅಷ್ಟು ನೀಟಾಗಿ ಕಾಣಲ್ಲ. ಅದಾದಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಫಸ್ಟಲ್ಲೇ ಆಧಾರ್ ಕಾರ್ಡ್ ನಂಬರ್ನ ಕೇಳ್ತಾ ಇದೆ. ಫಸ್ಟು ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗತ್ತೆ. ಸ್ಟೂಡೆಂಟ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ಆಧಾರ್ ನಂಬರ್ನ ಹಾಕ್ಕೊಂಡು ಅಟ್ಯಾಚ್ ಫೈಲ್ ಅಂತ ಇದೆಯಲ್ಲ, ಅಟ್ಯಾಚ್ ಫೈಲ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಇಲ್ಲಿ ಎಷ್ಟು KB ಇರಬೇಕು ಅಂತಂದರೆ PDF ಫೈಲ್, ಇದು ಕೂಡ PDF ಫೈಲಲ್ಲೇ ಇರಬೇಕಾಗತ್ತೆ. 500 KB ಒಳಗಡೆ ಇರಬೇಕಾಗತ್ತೆ. ಎಲ್ಲನೂ ಅಷ್ಟೇ ಅಟ್ಯಾಚ್ ಮಾಡಬೇಕು. PDF ಫೈಲಲ್ಲೇ ಇರಬೇಕು ಮತ್ತು 500 KB ಒಳಗಡೆ ಇರಬೇಕಾಗತ್ತೆ. ಇಷ್ಟು ಆಯ್ತಲ್ಲ. ಇವಾಗ ತಂದೆ ತಾಯಿಯ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ತಂದೆ ತಾಯಿ ಆಧಾರ್ ನಂಬರ್ನ ಹಾಕ್ಕೊಂಡು ಅಟ್ಯಾಚ್ ಮಾಡಬೇಕಾಗತ್ತೆ. ಇಲ್ಲಿ ಕೂಡ ಅಷ್ಟೇ, ನೀವು ತಂದೆ ತಾಯಿ ಏನಾದರೂ ಇದ್ದಾರೆ ಅಂತಂದರೆ ಇಲ್ಲಿ ಏನು ಮಾಡಬೇಡಿ. ಇಲ್ಲ ಅಂತಂದಾಗ ಅಂದರೆ ತಂದೆ ಒಂದೊಂದ್ಸಲ ಇರೋದಿಲ್ಲ, ತಾಯಿ ಇರೋದಿಲ್ಲ ಅಂದಾಗ ಅಲ್ಲಿ ನಾಟ್ ಅವೈಲೇಬಲ್ ಅಂತ ಇದೆಯಲ್ಲ ಕೆಳಗಡೆ, ಫಾದರ್ ಆಧಾರ್ ಕಾರ್ಡ್ ನಂಬರ್ನ ಕೆಳಗಡೆ ನಾಟ್ ಅವೈಲೇಬಲ್ ಅಂತಿದೆ. ತಾಯಿ ಆಧಾರ್ ಕಾರ್ಡ್ನ ನಂಬರ್ನ ಕೆಳಗಡೆ ನಾಟ್ ಅವೈಲೇಬಲ್ ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ಅವ್ರದ್ದು ಅವಶ್ಯಕತೆ ಇರೋದಿಲ್ಲ, ಅವ್ರ ಆಧಾರ್ ಕಾರ್ಡ್ ಹಾಕಬೇಕು ಅಂತ. ಇವಾಗ ಇಲ್ಲಿ ಇಬ್ಬರು ಇರೋದ್ರಿಂದ ನಾನು ಇಬ್ಬರದು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ಫೈಲ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಫೈಲೆಲ್ಲ ಅಟ್ಯಾಚ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ನೆಕ್ಸ್ಟ್ ಸ್ಟೆಪ್ಗೆ ಸ್ಟೂಡೆಂಟ್ನ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾ ಇದೆ. ಬ್ಯಾಂಕ್ ಡೀಟೇಲ್ಸ್ನ ಹಾಕೋಬೇಕಾಗತ್ತೆ. ಇಲ್ಲಿ ಸ್ಟೂಡೆಂಟ್ದೇ ಬ್ಯಾಂಕ್ ಅಕೌಂಟ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಪೇರೆಂಟ್ಸ್ದು ಕೂಡ ಹಾಕ್ಬೋದು. ಇಲ್ಲಿ ನೋಡ್ತಾ ಇದ್ದಲ್ಲ, ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದೆ. ಅಕೌಂಟ್ ಬಿಲಾಂಗ್ಸ್ ಟು ಅಂತ ಅದ್ರ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಸ್ಟೂಡೆಂಟ್ದ ಇಲ್ಲ ಪೇರೆಂಟ್ಸ್ ಅಂತ ಕೇಳುತ್ತೆ. ಸ್ಟೂಡೆಂಟ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಅಕೌಂಟ್ ಹೋಲ್ಡರ್ ನೇಮ್ನ ಹಾಕ್ಕೋಬೇಕಾಗತ್ತೆ. ಅಕೌಂಟ್ ಯಾರ ಹೆಸರಲ್ಲಿದೆ ಅನ್ನೋದನ್ನ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಯಾವ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಕ್ಕೊಂಡು ಬ್ರಾಂಚ್ ಯಾವುದು ಅಂತ ಹಾಕ್ಕೋಬೇಕು. IFSC ಕೋಡ್ ನಂಬರು, ಬ್ಯಾಂಕ್ ನಂಬರ್ನ ಹಾಕ್ಕೊಳ್ಳಿ. ಅದಾದಮೇಲೆ ಬ್ಯಾಂಕ್ದೊಂದು ಫೋಟೋನ ಅಂದರೆ ಜೆರಾಕ್ಸ್ ಕಾಪಿ ಸ್ಕ್ಯಾನ್ ಮಾಡಿಕೊಂಡು ಅಟ್ಯಾಚ್ನ ಮಾಡಬೇಕಾಗತ್ತೆ. ಇದು ಕೂಡ PDF ಫೈಲಲ್ಲಿ 500 KB ಒಳಗಡೆ ಇರಬೇಕಾಗತ್ತೆ. ನೋಡ್ತಾ ಇರ್ಬೋದು, ನಾನು ಫಿಲ್ ಮಾಡಿ ಬ್ಯಾಂಕ್ ಪಾಸ್ಬುಕ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಕೆಳಗಡೆ ಬಂದರೆ ಇಂಡಸ್ಟ್ರಿ ಡೀಟೇಲ್ಸ್ ಕೇಳ್ತಾರೆ. ಇವಾಗ ತಾಯಿ ತಂದೆದು ಯಾರು ಕೆಲಸ ಮಾಡ್ತಾ ಇರೋದಲ್ಲ ಅವ್ರದ್ದು ಪೇಮೆಂಟ್ ಸ್ಲಿಪ್ ಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಫಸ್ಟ್ ಕೇಳ್ತಾರೆ ಹೂಸ್ ವರ್ಕಿಂಗ್ ಅಂತ ಕೇಳ್ತಾ ಇದೆ. ತಾಯಿನೋ ತಂದೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ತಾಯಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಯಾರು ಪೇರೆಂಟ್ಸ್, ನಿಮ್ಮ ತಂದೆನೋ ತಾಯಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪೇರೆಂಟು ನೇಮ್ನ ಕೇಳ್ತದೆ. ಯಾರು ಕೆಲಸ ಮಾಡ್ತಾ ಇರಲ್ಲ ಅವರ ತಾಯಿ ಅಂತ ಸೆಲೆಕ್ಟ್ ಮಾಡಿ ತಾಯಿ ಹೆಸರನ್ನ ಹಾಕ್ಕೊಳ್ಳಿ. ತಂದೆ ಅಂತ ಹಾಕಿದ್ರೆ ತಂದೆ ಹೆಸರನ್ನ ಹಾಕ್ಕೋಬೇಕಾಗತ್ತೆ. ಹೆಸರನ್ನ ಹಾಕ್ಕೊಂಡಾದ್ಮೇಲೆ ಇಲ್ಲಿ ರಿಲೇಟೆಡ್ ಬಿಲಾಂಗ್ಸ್ ಟು ಏನಾಗಬೇಕು ನಿಮಗೆ ಯಾವುದು ಅಂತ ಕೇಳ್ತಾ ಇದೆ. ಏನಾಗಬೇಕು ಅವ್ರು ನಿಮಗೆ ಅಂತ ಕೇಳುತ್ತೆ. ಡಾಟರು ಸನ್ನು ಏನು ಅಂತ ಆಗಬೇಕೋ ಅದು ಹಾಕ್ಕೊಬೇಕಾಗತ್ತೆ. ಅದಾದಮೇಲೆ ಮಂತ್ಲಿ ಸ್ಯಾಲ್ರಿ ಕೇಳ್ತಾ ಇದೆ. ಮಂತ್ಲಿ ಸ್ಯಾಲ್ರಿ ನಿಮ್ಗೆ ಎಷ್ಟು ಬರ್ತಾ ಇದೆ ಅಷ್ಟು ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ನೀವು ಯಾವ ಕಂಪನಿ ಕೇಳುತ್ತೆ, ಡಿಸ್ಟಿಕ್ ಕೇಳುತ್ತೆ. ಫಸ್ಟು ಡಿಸ್ಟಿಕ್ಕು ಮತ್ತು ತಾಲೂಕನ್ನ ಕೇಳುತ್ತೆ. ಅದಾದಮೇಲೆ ನಿಮಗೆ ಯಾವ ಕಂಪನಿ ಇಂಡಸ್ಟ್ರಿಗೆ ನೇಮ್ನ ಕೇಳುತ್ತೆ, ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆ ಇಂಡಸ್ಟ್ರಿ ಈ ಲಿಸ್ಟಲ್ಲಿ ಇರಬೇಕಾಗತ್ತೆ. ನೀವು ಮಾಡ್ತಾ ಇದ್ದ ಕಂಪನಿ ಈ ಲಿಸ್ಟಲ್ಲಿ ಇರಬೇಕಾಗತ್ತೆ. ಇದೆಲ್ಲೊಂದು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಯಾವ ಕಂಪನಿ ಹೆಸರನ್ನ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಆದಮೇಲೆ ಇಲ್ಲಿ ಪಿನ್ ಕೋಡ್ ಅಂತ ಇದೆಯಲ್ಲ, ಪಿನ್ ಕೋಡ್ನ ಆ ಏರಿಯಾ ಪಿನ್ ಕೋಡ್ನ ಹಾಕ್ಕೋಬೇಕಾಗತ್ತೆ. ಪಿನ್ ಕೋಡ್ನ ಎಂಟರ್ ಮಾಡಾದಮೇಲೆ ಕೆಳಗಡೆ ಬಂದರೆ ನಿಮ್ಮ ಸ್ಯಾಲ್ರಿ ಸ್ಲಿಪ್ ಅಕೌಂಟ್ ಅಟ್ಯಾಚ್ ಇರೋದು ಪೇಮೆಂಟ್ ಸ್ಯಾಲ್ರಿ ಸ್ಲಿಪ್ನ ಅಟ್ಯಾಚ್ ಮಾಡಿ ತೋರಿಸ್ತಾ ಇದೆ. ಅದು ಕೂಡ ಲಾಸ್ಟ್ ಮಂತ್ದೇ ಆಗಿರಬೇಕಾಗತ್ತೆ. ಅಟ್ಯಾಚ್ ಮಾಡಬೇಕು. PDF ಫೈಲಲ್ಲಿ 500 KB ಒಳಗಡೆ ಅಟ್ಯಾಚ್ ಆದಮೇಲೆ ಸಬ್ಮಿಟ್ ಅನ್ನೋ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಸ್ಕಾಲರ್ಶಿಪ್ ಅಪ್ಲೈಡ್ ಸಕ್ಸಸ್ಫುಲ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ನೋಡೋದಲ್ಲ, ಪ್ರತಿಯೊಂದು ಕೂಡ
ಅಪ್ಡೇಟ್ ಆಗಿದೆ. ಇವಾಗ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಯಿತು, ಪ್ರೋಸೆಸ್ ಕಂಪ್ಲೀಟ್ ಆಯಿತು ಅಪ್ಲಿಕೇಶನ್ ಹಾಕೋದು. ಇವಾಗ ಮೇಲೆ ಬಂದರೆ ಡೀಟೇಲ್ಸ್ ಎಲ್ಲ ನೋಡ್ಬೋದು, ಯಾವ ಸ್ಟೇಜಲ್ಲಿದೆ ನೋಡ್ಬೋದು. ಇವಾಗ ಮೇಲೆ ಅಪ್ಲಿಕೇಶನ್ ಆಗಿದೆ, ಟಿಕ್ ಮಾರ್ಕ್ ಆಗಿದೆ, ಅಪ್ಲಿಕೇಶನ್ ಹಾಕಿದ್ದೀವಿ, ವೆಲ್ಫೇರ್ ಬೋರ್ಡ್ಗೆ ಅಪ್ಲಿಕೇಶನ್ ಆಗಿದೆ. ಇದಾದಮೇಲೆ ಇವಾಗ ಇನ್ಸ್ಟಿಟ್ಯೂಟಲ್ಲಿ ಪೆಂಡಿಂಗ್ ಅದಿದೆ, ಇಂಡಸ್ಟ್ರಿಯಲ್ ಪೆಂಡಿಂಗ್ ಇದೆ, ಲೇಬರ್ ವೆಲ್ಫೇರ್ ಬೋರ್ಡಲ್ಲಿ ಪೆಂಡಿಂಗಲ್ಲಿದೆ ಅಂತ ತೋರಿಸ್ತಾ ಇದೆ. ಇದಾದಮೇಲೆ ಕೆಳಗಡೆ ಡೀಟೇಲ್ಸ್ ಎಲ್ಲ ನೋಡ್ಬೋದು ಪ್ರತಿಯೊಂದು ಕೂಡ. ನೀವು ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ, ವ್ಯೂ PDF ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇನು ಅಟ್ಯಾಚ್ ಮಾಡಿರೋ ಫೈಲು ಕೂಡ ನೀವು ನೋಡ್ಬೋದು. ಕೆಳಗಡೆ ಬಂದರೆ ನೋಡ್ಬೋದು ಕನ್ಫರ್ಮೇಷನ್ ರಿಪೋರ್ಟಲ್ಲಿ ಇಂಡಸ್ಟ್ರಿದು ಪೆಂಡಿಂಗಲ್ಲಿದೆ ಮತ್ತು ಇನ್ಸ್ಟಿಟ್ಯೂಟ್ದು ಕೂಡ ಪೆಂಡಿಂಗಲ್ಲಿದೆ. ಇವಾಗ ಇದು ಸರ್ಟಿಫಿಕೇಟ್ ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು ಯಾವ ರೀತಿ ತೋರಿಸೋದು ಹೇಗೆ ಅಂತ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಮೇಲ್ಗಡೆ ಡೌನ್ಲೋಡ್ ಅನ್ನೋ ಆಪ್ಷನ್ ಇದೆಯಲ್ಲ, ಡೌನ್ಲೋಡ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಈ ಥರ ಆಪ್ಷನ್ ಓಪನ್ ಅಂದರೆ ನಿಮ್ಮ ಸರ್ಟಿಫಿಕೇಟ್ ಈ ಥರ ಓಪನ್ ಆಗುತ್ತೆ. ಏನೆಲ್ಲ ಅಪ್ಲೈ ಮಾಡಿದ್ದಾರೆ ಸರ್ಟಿಫಿಕೇಟ್ ಈ ಥರ ಓಪನ್ ಆಗುತ್ತೆ. ಇದೊಂದು ಜೆರಾಕ್ಸ್ ಕಾಪಿನ ತೊಗೋಬೇಕಾಗತ್ತೆ, ನಿಮ್ಮ ಕಂಪನಿಯಲ್ಲಿ ಮತ್ತು ಇನ್ಸ್ಟಿಟ್ಯೂಟಲ್ಲಿ ಕೊಡಬೇಕಾಗತ್ತೆ, ಅಪ್ರೂವಲ್ನ ಮಾಡಿಸ್ಬೇಕಾಗತ್ತೆ. ನೋಡೋದಲ್ಲ ಯಾವ ರೀತಿಯ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಯಾವ ರೀತಿ ಲೇಬರ್ ಸ್ಕಾಲರ್ಶಿಪ್ನ ಹಾಕೋದು ಹೇಗೆ, ರಿಜಿಸ್ಟ್ರಿಂದ ಹಿಡಿದು ಲಾಗಿನ್ ಆಗಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಇವಾಗ ಇಲ್ಲಿ ಟ್ರ್ಯಾಕ್ ಕೂಡ ಮಾಡ್ಬೋದು, ಚೆಕ್ ಮಾಡ್ಬೋದು. ಇಲ್ಲಿ ವಾಪಸ್ ಮೇನ್ ಪೇಜಿಗೆ ಬಂದರೆ ಟೋಟಲ್ ಆಫ್ ಅಪ್ಲಿಕೇಶನ್ ನೋಡ್ಬೋದು, ಮತ್ತು ಅಪ್ರೂವ್ಡ್ ಅಪ್ಲಿಕೇಶನ್ ನೋಡ್ಬೋದು, ಅಪ್ರೂವಲ್ ಆಗಿದೆಯಲ್ಲ ಅಂತ. ರಿಜೆಕ್ಟ್ ಆಗಿದೆ, ರಿಜೆಕ್ಟ್ ಕೂಡ ನೋಡ್ಬೋದು, ಯಾಕೆ ರಿಜೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಇಲ್ಲಿ ಚೆಕ್ ಸ್ಟೇಟಸ್ ಕೂಡ ನೋಡ್ಕೋಬೋದು. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಹೊಸ ವಿಡಿಯೋದಲ್ಲಿ, ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.